ಪ್ರಯತ್ನ ಪಟ್ಟರು ನನ್ನನ್ನ ಏನು ಮಾಡೋದಕ್ಕಾಗಲ್ಲ. ಸುಮ್ಮನೆ ವ್ಯಕ್ತ ಪ್ರಯತ್ನ ಬೇಡ. ನಿನ್ನ ಆತ್ಮವಿಶ್ವಾಸನ ಆರಿಸಿ ಹೇಗೆ ತಣ್ಣಗೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಹಂಕಾರದ ಆರ್ಭಟಗಳು ಯಾವತ್ತಿಗೂ ಶಾಶ್ವತ ಅಲ್ಲ. ಮೋಸದಿಂದ ನಾಗಮಣಿನ ವಶಪಡಿಸಿಕೊಂಡಿದ್ದ ಮಾತ್ರಕ್ಕೆ ನಾನೇ ಸರ್ವಶಕ್ತ, ನಾನೇ ಸರ್ವಾಧಿಕಾರಿ, ನಾನೇ ಸರ್ವಾಂತರ್ಯಾಮಿ ಅಂತ ಮೆರಿಬೇಡ. ನಾಗಮಣಿ ಸರ್ವೇಶ್ವರನ ಶಕ್ತಿ ನಿನ್ನಂತ ದುಷ್ಟನ ಹತ್ರ ತುಂಬಾ ದಿನ ಉಳಿಯೋದಿಲ್ಲ. ನಿನ್ನನ್ನ ಸುಟ್ಟು ಹಾಕತ್ತೆ. ನಿನ್ನ ಪ್ರಾಣದ ಮೇಲೆ ನಿನಗೆ ಆಸೆ ಇದ್ರೆ ನಾಗಮಣಿನ ವಾಪಸ್ ಕೊಟ್ಟು ನಿನ್ನ ಪ್ರಾಣನ ಉಳಿಸ್ಕೊ. ನನಗೆ ಬುದ್ಧಿ ಹೇಳೋ ಉದ್ದಟತನ ಮಾಡಬೇಡ. ಈಗ ನೀನು ನಿನ್ನ ಪ್ರಾಣನ ನನ್ನಿಂದ ಉಳಿಸ್ಕೋ. ಏ ನೀಚ, ಈ ಕ್ಷಣದಿಂದ ನಿನ್ನ ಅವಸಾನ ಶುರು. ಇದೇ ಅದಕ್ಕೆ ಮುನ್ನುಡಿ. ನಿನ್ನ ಸಾವಿಗೆ ಈಗ್ಲಿಂದನೇ ಕ್ಷಣಗಳನ್ನ ಎಣಿಸ್ಕೋ. ನಿನ್ನಂತ ಎಕ್ಕಶ್ಚಿತ್ ಹುಡುಕೇ ಇಷ್ಟೊಂದು ಪೊಗರಿರ್ಬೇಕಾದ್ರೆ ನನಗಿನ್ನೆಷ್ಟಿರಬೇಕು? ನಾನು ನಿನ್ನ ಬೇಟೆಗಾರ, ನಾನು ಗುರಿಕಾರ. ನನ್ನ ಬೇಟೆ, ನನ್ನ ಗುರಿ ಯಾವತ್ತೂ ತಪ್ಪೋದಿಲ್ಲ. ಅರೆ ಏನು ಆಗ್ತಿಲ್ವಲ್ಲ? ದೇವಿ ತ್ರಿಶೂಲ ಇವಳ ಕೈಯಲ್ಲಿರೋದ್ರಿಂದ ಇವಳಿಗೆ ಏನು ಆಗ್ತಾ ಇಲ್ಲ. ಮೊದಲಿನಿಂದ ನಾನು ಹೋಗ್ಬೇಕು. ಇವತ್ತು ಸಹ ನೀ ತಪ್ಪಿಸ್ಕೊಂಡೆ. ಹಾಗಂತ ನೀನು ಚಿರಂಜೀವಿ ಅನ್ನೋ ಭಾವನೆಯಲ್ಲಿ ಇರಬೇಡ. ನಿನ್ನ ಕಥೆನ ಮುಗಿಸ್ತೀನಿ. ಇವತ್ತು ನನ್ನ ಸಾವಿಗೆ ಮುನ್ನುಡಿ ಅಂತಂದೆ ಅಲ್ವಾ ನೀನು? ನಿನ್ನ ಚರ್ಮಗೀತೆನ ನಾನು ಬರಿತೀನಿ, ನೋಡ್ತಾ ಇರು. ಬಿಡಲ್ಲ ನಿನ್ನ. ಜಗದಂಬೆ, ನಿನ್ನ ಆಯುಧ ನನ್ನನ್ನು ಇವತ್ತು ಕಾಪಾಡ್ದು. ನನ್ನ ಟೈಮ್ ಕಟ್ಟಿದ್ಯೋ ಆಲ್ ಟೈಮ್ ಚೆನ್ನಾಗಿದ್ಯೋ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ದಿನ ಅವಳು ತಪ್ಪಿಸ್ಕೊಳ್ತಾನೆ ಇದ್ದಾಳೆ. ಹಾಗಂತ ನಾನು ಕೈ ಕಟ್ಟಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಏನಾದ್ರೂ ಮಾಡಲೇಬೇಕು. ಶತ್ರುಗಳ ನಾಮಾವಶೇಷ ಉಳಿದ್ರು ಸಹ ನಮ್ಮ ಸರ್ವನಾಶ ಅಂತಾರೆ. ಅಂಥದ್ರಲ್ಲಿ ಶತ್ರುನೇ ಕಣ್ಮುಂದೆ ಇದ್ದಾಳೆ ಅಂದ್ರೆ ಅವಳು ನನಗೆ ಚಟ್ಟ ಕಟ್ಟೋದಕ್ಕೆ ಮುಂಚೆ ನಾನೇ ಅವಳನ್ನ ಸ್ಮಶಾನ ಕಟ್ಟಬೇಕು. ಹೌದು, ಅದೇ ಸರಿ. ಈ ಅಮೃತ ಅವ್ರಿಗೆ ನನ್ನ ಕಾಯಿಸೋದ್ರಲ್ಲಿ ಅದು ಏನು ಸುಖ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಮನೇಲಿದ್ರು ಹೀಗೆ, ಇಲ್ಲಿ ಬಂದ್ರು ಹೀಗೇನೆ. ಆದ್ರೂ ಕಾಯೋದ್ರಲ್ಲಿ ಏನೋ ಒಂಥರ ಸುಖ ಇದೆ. ಹೆಣ್ಮಕ್ಳು ಹೆಂಗಸರು ಅಲಂಕಾರ ಪ್ರಿಯರು. ಸುಮ್ಮನೆ ನಾನು ಈಗ ಹೋಗಿ ಯಾಕೆ ಡಿಸ್ಟರ್ಬ್ ಮಾಡಬೇಕು? ಬರಲಿ, ಅವ್ರಿಗೆ ಯಾವಾಗ ಬರ್ಬೇಕನ್ಸುತ್ತೋ ಆಗ ಬರಲಿ. ಅಯ್ಯೋ, ಅರ್ಜುನ್ ಅವ್ರು ಇಲ್ಲೇ ಇದ್ದಾರೆ.
ಇವ್ರ ಕಣ್ಣಿಗೆ ಬಿದ್ರೆ ಅಷ್ಟೇ. ಏನ್ ಮಾಡೋದು? ಇವ್ರ ಕಣ್ ತಪ್ಪಿಸಿ ಇಲ್ಲಿಂದ ಹೋಗ್ಬೇಕು. ಹೇಗೆ? ಬೇರೆ ಜಾಗನೂ ಇಲ್ಲ. ಇವ್ರ ಕಣ್ಮುಂದೆನೆ ಪೂಜಾ ಗೃಹಕ್ಕೆ ಹೋಗ್ಬೇಕು. ಕ್ಷಣಕಾಲ ಅವ್ರ ದೃಷ್ಟಿನ ತೆಗಿತೇನೆ. ಹೌದು, ಇದೇನಿದು? ನನ್ನ ಮಂತ್ರಶಕ್ತಿ ಅರ್ಜುನ್ ಅವ್ರ ಮೇಲೆ ಯಾವ ಪ್ರಭಾವವನ್ನು ಬೀರ್ತಾ ಇಲ್ವಲ್ಲ? ಯಾಕೆ? ನಮ್ಮ ನಾಗಕುಲದವರ ಮೇಲೆ ನಾಗಕುಲದವರು ಮಂತ್ರನ ಪ್ರಯೋಗಿಸಿದ್ರೆ ಮಂತ್ರಗಳು ಪ್ರಭಾವ ಬೀರೋದಿಲ್ಲ. ಹಾಗಾದ್ರೆ ಅರ್ಜುನ್ ಅವರು ನಾಗಕುಲದವರ? ಅದೇ ಹೇಗೆ ಸಾಧ್ಯ? ನನ್ನ ವಿಷಯದಿಂದ ಅವತ್ತು ಅವ್ರು ಮೂರ್ಛೆ ಹೋಗಿದ್ರು. ಅಯ್ಯೋ, ಇದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಈಗ ಸಮಯ ಇಲ್ಲ. ಈಗೇನ್ ಮಾಡೋದು? ಹೇಗೆ ಹೋಗೋದು ಇಲ್ಲಿಂದ? ಯಾಕೆ ಇಷ್ಟು ಬೆವರ್ತಾ ಇದೆಯಾ? ಯಾಕೆ ಇಷ್ಟೊಂದು ಆತಂಕದಲ್ಲಿದೆಯಾ? ಅದು ಕೂತ್ಕೊಂಡು ಸುಧಾರಿಸ್ಕೊಂಡು ಹೇಳು. ಸಮಾಧಾನ ಮಾಡ್ಕೊಂಡು ಈಗ ಹೇಳು, ಏನಾಯ್ತು ಅಂತ. ಅವತ್ತು ನನ್ನನ್ನ ಕೊಲ್ಲೋದಕ್ಕೆ ಬಂದವನು ಇವತ್ತು ಬಂದಿದ್ದ. ಹೌದಾ? ಹೌದು ಗುರುಗಳೇ. ಎಲ್ಲಿಗೆ ಬಂದಿದ್ದ? ಹಿನ್ನೆಲೆಗೆ. ಎಲ್ಲೆ? ನಿಮ್ಮ ಆಶ್ರಮಕ್ಕೆ. ಅದು ಯಾರ ರೂಪದಲ್ಲಿ ಬಂದಿದ್ದ ಗೊತ್ತಾ? ಯಾರ ರೂಪದಲ್ಲಿ? ನಿಮ್ಮ ರೂಪದಲ್ಲೇ. ನಂಬೋದಕ್ಕೆ ಸಾಧ್ಯವಿಲ್ದಿರುವಂತಹ ಸತ್ಯವನ್ನ ಹೇಳ್ತಾ ಇದೀಯ ಅಮೃತ. ಯಾಕೆ ಗೊತ್ತಾ? ನಮ್ಮ ಆಶ್ರಮದ ಸುತ್ತ ಇರೋದು ಸಾತ್ವಿಕ ಶಕ್ತಿ. ಕ್ಷುದ್ರ ಶಕ್ತಿಯನ್ನ ವಶ ಮಾಡ್ಕೊಂಡಿರೋನು ಯಾರು ಈ ಆಶ್ರಮವನ್ನ ಪ್ರವೇಶಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದು ಕ್ಷುದ್ರ ಶಕ್ತಿ ಅಲ್ಲ ಗುರುಗಳೇ, ದೈವಿ ಶಕ್ತಿ ಇರೋ ನಾಗಮಣಿ ಅವನ ಬಳಿ ಇದೆ. ಹೌದಲ್ವಾ? ಈ ತ್ರಿಪುರ ಸುಂದರಿ ತ್ರಿಶೂಲ ನನ್ನ ಹತ್ರ ಇದ್ದಿದ್ರಿಂದ ನಾನು ಬದುಕೊಂಡೆ. ಸರಿ, ಈಗ ಪ್ರಯೋಗ ಮಾಡಿ ಅವನು ಯಾರು ಅಂತ ಪತ್ತೆ ಹಚ್ಚಿ ಅವನಿಗೊಂದು ಗತಿ ಕಾಣಿಸೋಣ. ಆ ತ್ರಿಶೂಲ ಕೊಡಿಲಿ. ಅಮೃತ ಅವ್ರು ಎಲ್ಲಿ ಹೋದ್ರು? ಇನ್ನೂ ಬರ್ಲಿಲ್ವಲ್ಲ? ಒಳಗೆ ರೂಮ್ನಲ್ಲೇ ಇದ್ದಾರಾ ಅಥವಾ ಹೊರಗೇನಾದ್ರು ಬಂದ್ರಾ? ಸರ್, ಅಮೃತ ಅವ್ರನ್ನ ನೋಡ್ರ? ಹೌದು. ಎಲ್ಲಿ? ಪೂಜಾ ಗೃಹಕ್ಕೆ ಹೋದ್ರು. ಸರಿ. ನನ್ನನ್ನು ಕಾಯಕ್ಕೆ ಹೇಳಿ ಪೂಜಾ ಗೃಹದ ಕಡೆ ಯಾಕೆ ಹೋದ್ರು? ಗುರುಗಳೇ, ಈ ಬಟ್ಟೆನ ಯಜ್ಞ ಕುಂಡಕ್ಕೆ ಹಾಕಿದ್ರೆ ಏನಾಗುತ್ತೆ? ಈ ರಕ್ತ ಯಾವ ವ್ಯಕ್ತಿದು ಅಂತ ನಮಗೆ ಗೊತ್ತಾಗತ್ತೆ. ಅದೇ ಹೇಗೆ? ಅಗ್ನಿಕುಂಡದಲ್ಲಿ ಆ ವ್ಯಕ್ತಿ ಯಾರು ಅಂತ ನಮಗೆ ನಿಚ್ಚಳವಾಗಿ ಗೊತ್ತಾಗತ್ತೆ. ನಿಜವಾಗ್ಲೂ?
ಸತ್ಯವಾದ ಮಾತು ಇದು ಅಮೃತ. ಮತ್ತೆ ಇನ್ಯಾಕ್ ತಡ, ಬೇಗ ಹಾಕಿ. ಆದರೆ ಏನು ಗುರುಗಳೇ? ನಮ್ಮ ಗಮನ ಎಲ್ಲ ಯಜ್ಞಕುಂಡದ ಮೇಲೆ ಕೇಂದ್ರೀಕೃತವಾಗಿರಬೇಕು. ನಮ್ಮ ಗಮನ ಏನಾದರೂ ಸ್ವಲ್ಪ ಕೂಡ ಅತ್ತ ಇತ್ತ ಆದರೂ ಕೂಡ ಆ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ಎಚ್ಚರ ಇರಲಿ. ಸರಿ ಗುರುಗಳೇ, ನೀವು ಪೂಜೆನ ಮುಂದುವರಿಸಿ. ಇವ್ರು ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದ್ರು? ಅರ್ಜುನ್ ಅವರೇ, ನಾನೇ ಬರ್ತಾ ಇದ್ನಲ್ಲ, ನೀವ್ಯಾಕೆ ಬಂದ್ರಿ? ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಇಲ್ಲಿ ಹೇಗೆ ಹೇಳೋದಕ್ಕಾಗತ್ತೆ? ನಾನೆಲ್ಲಾನು ವಿವರವಾಗಿ ಹೇಳ್ತೀನಿ, ಬನ್ನಿ ಹೊರಗಡೆ. ಇಲ್ಲ, ನನ್ನಿಂದ ನೀವೇನೋ ವಿಚಾರ ಮುಚ್ಚಿಡ್ತಾ ಇದ್ದೀರಾ. ಇಲ್ಲ ಅರ್ಜುನ್ ಅವರೇ, ನೀವು ಹೊರಗಡೆ ಬನ್ನಿ, ಎಲ್ಲ ಹೇಳ್ತೀನಿ, ನಡೀರಿ. ಸರಿ ಬನ್ನಿ. ಹೇಳಿ ಅರ್ಜುನ್ ಅವರೇ. ನಾನೇನು ಹೇಳೋದು, ನೀವ್ ಹೇಳಬೇಕು. ಯಾಕೆ ಗಾಬರಿ ಆಗಿದ್ದೀರಾ? ಆತಂಕದಲ್ಲಿದ್ದೀರಾ? ಆತಂಕನ ಇಲ್ವಲ್ಲ. ನೋಡಿ, ನಿಮ್ಮನ್ನ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನಿಂದ ಏನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ಬೇಡಿ. ಏನು ಅಂತ ಹೇಳಿ. ನಿಮ್ಮ ಹತ್ರ ಮುಚ್ಚಿಡೋದಕ್ಕೆ ಏನಿದೆ ಅರ್ಜುನ್ ಅವರೇ? ಅದು ನಾನು ನಿಮ್ಮ ಜೊತೆ ಹೊರಗಡೆ ಬರ್ತೀನಿ ಅಂತ ಹೇಳಿದ್ನಲ್ವಾ, ಅದನ್ನ ಶಾಸ್ತ್ರಿಗಳಿಗೆ ಹೇಳ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಆದರೆ ಶಾಸ್ತ್ರಿಗಳು ಹೋಮ ಮಾಡ್ತಾ ಇದ್ರು. ಮಧ್ಯದಲ್ಲಿ ಹೇಗೆ ಹೇಳಿ ಅದಕ್ಕೆ ಮುಗಿದ ಮೇಲೆ ಹೇಳ್ಬಿಟ್ಟು ಬರೋಣ ಅಂತ ಇದ್ದೆ. ಅಷ್ಟರೊಳಗೆ ನೀವು ಬಂದ್ರಿ. ಸರಿ ಬನ್ನಿ, ಈಗ ಹೊರಗೋಗೋಣ. ಈಗ್ಲಾ? ಯಾಕೆ? ಈಗ ನಾನು ಹೇಗೆ ಬರೋದಕ್ಕಾಗತ್ತೆ? ಯಾಕಾಗೋದಿಲ್ಲ? ಹೀಗೆ ಶಾಸ್ತ್ರಿಗಳಿಗೆ ಹೇಳ್ದೆ ಬರೋದಕ್ಕಾಗಲ್ಲ. ಇದ್ಯಾಕೋ ಅತಿ ಆಯ್ತು. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ ನೋಡಿ. ನಾವಿಲ್ಲಿ ಉಳ್ಕೊಂಡಿರೋದೆ ಶಾಸ್ತ್ರಿಗಳ ಪರೀಕ್ಷೆಗೋಸ್ಕರ ಅನ್ನೋದನ್ನ ಮರ್ತ್ಬಿಟ್ರ ನೀವು? ಹಾಗಂತ ನಾವು ಅವ್ರ ಗುಲಾಮ್ರಾ? ಅರ್ಜುನ್ ಅವರೇ, ಹಾಗೆಲ್ಲ ಮಾತಾಡಬಾರ್ದು. ಹಿರಿಯರು ಯಾರೇ ಆಗ್ಲಿ, ಅವ್ರು ಸದಾಕಾಲ ನಮ್ಮ ಶ್ರೇಯಸ್ನೇ ಬಯಸ್ತಾರೆ. ಈಗೇನು, ನಾನು ನಿಮ್ ಜೊತೆ ಬರಬೇಕು ಅಷ್ಟೇ ತಾನೇ? ಆದ್ರೆ ಒಂದ್ ಷರತ್ತು. ಏನದು? ನಾನು ಮತ್ತೆ ಶಾಸ್ತ್ರಿಗಳಿಗೆ ಹೇಳಿ ಅವ್ರ ಅಪ್ಪಣೆನ ಪಡ್ಕೊಂಡು ಬರ್ತೀನಿ. ಅಷ್ಟೇ ತಾನೇ? ಸರಿ. ನಮ್ಮ ಅಮೃತ ಅವ್ರಿಗೆ ದೇವರು ಸಾಧು ಸಂತರು ಅಂದ್ರೆ ಅದೇನು ಪ್ರೀತಿನೋ. ರುದ್ರನ ಅಮೃತನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಇವತ್ತು ನನ್ನ ವೇಷದಲ್ಲಿ ಬಂದಿದ್ದು. ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಯಾರ್ಯಾರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೋ ಗೊತ್ತೇ ಆಗ್ತಾ ಇಲ್ಲ. ಗುರುಗಳೇ, ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಯಾರು ಗುರುಗಳೇ? ನಿಮ್ಮ ಮನೆಯವರೇ. ಏನು, ನಮ್ಮನೆಯವರ? ಹೌದು. ಯಾರದು? ಇನ್ಯಾರು, ನಿನ್ನ ಚಿಕ್ಕ ಮಾವ ರುದ್ರ.
ನಾನ್ ನಂಬೋದಿಲ್ಲ. ಅಮೃತ, ನೀನು ನಂಬು ಬಿಡು, ಇದು ಕಟು ವಾಸ್ತವ. ಸಾಗರಕ್ಕಿಂತ ಆಳ ಮನುಷ್ಯನ ಮನಸ್ಸು, ಆಕಾಶಕ್ಕಿಂತ ವಿಶಾಲ ಅವನ ಆಸೆಗಳು. ಅದೇ ಸಾಧ್ಯ ಗುರುಗಳೇ? ಅವನಿಗೆ ಬುದ್ಧಿ ಭ್ರಮಣೆ ಆಗಿದೆ. ಇಲ್ಲ, ಅವನು ಆಗಿರೋ ತರ ನಟಿಸಿ ನಿಮ್ಮನ್ನೆಲ್ಲ ನಂಬಿಸ್ತಾ ಇದ್ದಾನೆ. ಒಂದೇ ಒಂದು ಸಲ ಅವನ ವರ್ತನೆಯನ್ನ ಸೂಕ್ಷ್ಮವಾಗಿ ಗಮನಿಸು, ಆವಾಗ ನಿನಗೆ ಎಲ್ಲ ಅರ್ಥ ಆಗತ್ತೆ. ಗೊತ್ತಾಯ್ತಾ ಅವನು ಎಂಥ ಕಲೆಗಾರ ಅನ್ನೋದು? ಗೊತ್ತಾಯ್ತು ಗುರುಗಳೇ. ಅಂದ್ರೆ ವಿಷ್ಣುನ? ಹೌದು, ವಿಷ್ಣುನ ಅವನೇ ಬಂಧಿಸಿಟ್ಟಿರೋದು. ತನ್ನ ಒಡ ಹುಟ್ಟಿದವನ್ನ? ಹೌದು ಅಮೃತ. ಅತಿ ಆಸೆ ಸಂಬಂಧಗಳನ್ನ ದೂರ ಮಾಡುತ್ತೆ. ಇವತ್ತು ಪ್ರಪಂಚದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧರ್ಮ, ಸುಳ್ಳು, ಮೋಸ, ಸ್ವಾರ್ಥ ಇದೇ ಮೆರಿತಾ ಇದೆ. ಹಾಗಾಗಿ ಪ್ರಾಕೃತಿಕ ವಿಕೋಪಗಳು ಇವತ್ತು ಹೆಚ್ಚಾಗ್ತಾ ಇರೋದು. ಈಗ ಮುಂದೆ ಏನ್ ಮಾಡೋದು ಗುರುಗಳೇ? ಅದನ್ನ ನಾನು ಹೇಳ್ತೇನೆ. ಮೊದಲು ನಿನ್ ಮನೆಗೆ ಹೋಗು. ಹೋಗಿ ಇನ್ನು ವಿಷ್ಣು ವಿಚಾರವನ್ನ ನಾನು ತ್ರಿವೇಣಿ ಅಮ್ಮನ ಹತ್ರ ಮಾತಾಡ್ತೀನಿ. ನೀನು ಮನೆಗೆ ಹೋಗಿ ನಾನು ಹೇಳಿರೋ ಯಾವ ವಿಚಾರವನ್ನು ಮರಿದೆ ಎಲ್ಲವನ್ನು ಪಾಲಿಸ್ತಾ ಬಾ. ನಾನು ಆಗಲೇ ಹೇಳಿದ ಹಾಗೆ ನಿನ್ನ ರಕ್ಷಣೆಗೆ ನಾನು ಸದಾ ಇರುತ್ತೇನೆ. ಸರಿ ಗುರುಗಳೇ. ಅಮೃತ, ಇನ್ನು ನೀನು ನಿನ್ನ ನಾಗಮಣಿಯನ್ನ ತಗೊಂಡು ನಿನ್ನ ಲೋಕಕ್ಕೆ ಹೋಗೋ ಕಾಲ ಬಹಳ ದೂರ ಇಲ್ಲಮ್ಮ, ಸಮೀಪದಲ್ಲೇ ಇದೆ. ಹಾಗೆ ನೀನು ನಿಮ್ಮ ತಂದೆ ತಾಯಿಯನ್ನು ಉಳಿಸ್ಕೋತೀಯ. ಅಷ್ಟಾದ್ರೆ ಸಾಕು ಗುರುಗಳೇ. ಇಷ್ಟೇ ಆಗಿದೆ, ಅಷ್ಟಾಗೋದಿಲ್ವಾ? ಒಂದು ನಿಮಿಷ. ಇದು ನಿನ್ನ ಜೊತೆ ಸದಾ ಕಾಲ ಇರಬೇಕು. ಎಚ್ಚರವಾಗಿರು. ಆ ಮನೇಲಿರೋವರೆಗೂ ಅವನ ಚಲನವಲನಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋ. ನೀನು ಯಾವುದೇ ಕಾರಣಕ್ಕೂ ಹೆದರಬೇಕಾಗಿಲ್ಲ. ನಾನು ಆಗಲೇ ಹೇಳಿದಾಗೆ ನಿನ್ನ ರಕ್ಷಣೆಗೆ ನಾನು ಸದಾ ಇರ್ತೇನೆ. ಆ ಪರಮೇಶ್ವರ ಅನುಗ್ರಹ ನಿನ್ನ ಮೇಲೆ ಇದ್ದೇ ಇರುತ್ತೆ. ಹೋಗ್ಬಾ, ಒಳ್ಳೇದಾಗಲಿ.